ಪ್ರಿಯ ವೀಕ್ಷಕರೇ ನಮಸ್ಕಾರ. ಕೆಪಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಭ್ರಷ್ಟರ ಬೇಟೆಯಲ್ಲಿ ಸ್ವಾಗತ. ನಾನು ನಿಮ್ಮ ಪೂಜಾ. ಸುಳ್ಳು 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 ಕಳ್ಳರ ಸಂತ ಅದೆಲ್ಲಿ ಅಂತೀರಾ? ಬನ್ನಿ ನಾವು ತೋರಿಸ್ತೀವಿ. ಬೀದರ್ ಜಿಲ್ಲೆಯ ಅಂಗನವಾಡಿ ಕೇಂದ್ರದಲ್ಲಿ ಮೊಟ್ಟೆಯಲ್ಲಿನ ಅವ್ಯವಹಾರ. ತುಂಬು ಗರ್ಭಿಣಿಯರಿಗೆ ಮಕ್ಕಳಿಗೆಂದೇ ನೀಡುತ್ತಿರುವಂತಹ ಮೊಟ್ಟೆಯ ಮೇಲೆ ಭ್ರಷ್ಟ ಅಧಿಕಾರಿಗಳ ಕನ್ನ. ಹೌದು ವೀಕ್ಷಕರೇ, ಇಂಥದ್ದೊಂದು ಘಟನೆ ಬೀದರ್ ಜಿಲ್ಲೆಯಲ್ಲಿ ನಡೆದಿದ್ದು ಇದೀಗ ಕೆಪಿ ನ್ಯೂಸ್ ಫೈಲಿಗೆಳೆದಿದೆ. ಅಂಗನವಾಡಿಗಳಿಗೆ ಕಳಪೆ ಮಟ್ಟದ ಮೊಟ್ಟೆಗಳ ಪೂರೈಕೆ ಒಂದ್ ಕಡೆ ಆದ್ರೆ, ಇನ್ನೊಂದೆಡೆ ಬೀದರ್ ತಾಲೂಕಿನ ಅಂಗನವಾಡಿ ಕೇಂದ್ರಗಳಿಗೆ ಪೂರೈಕೆಯಾಗ್ತಿರುವಂತಹ ಮೊಟ್ಟೆಗಳು ಕಳಪೆ ಮಟ್ಟದಿಂದ ಕೂಡಿವೆ ನೋಡಿ. ಇನ್ನು ಸರ್ಕಾರ ಮಕ್ಕಳು ಹಾಗೂ ಗರ್ಭಿಣಿಯ ಸ್ತ್ರೀಯರಿಗೆ ಅಪೌಷ್ಟಿಕತೆ ದೂರವನ್ನ ಮಾಡಿ ಪೌಷ್ಟಿಕತೆ ಹೆಚ್ಚಿಸುವ ಅವರ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಮೊಟ್ಟೆಗಳನ್ನ ನೀಡ್ತಿದೆ. ಆದ್ರೆ ಇಲ್ಲಿ ನೀಡುವಂತಹ ಮೊಟ್ಟೆಗಳು ಅಪೌಷ್ಟಿಕತೆಯಿಂದ ಕೂಡಿದೆ. ಇನ್ನು ಈ ವಿಡಿಯೋದಲ್ಲಿ ತಾವು ನೋಡಬಹುದಾಗಿದೆ. ಇನ್ನು ಅಷ್ಟೇ ಅಲ್ಲದೆ ಮೊಟ್ಟೆಗಳು ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ಸೇರಬೇಕು ಅಂತ ಸರ್ಕಾರದ ಆದೇಶ ಕೂಡ ಇದೆ. ಆದ್ರೆ ಆ ಆದೇಶಕ್ಕೂ ಕವಡೆ ಕಿಮ್ಮತ್ತು ಕೊಡದೆ ಗರ್ಭಿಣಿ ಹಾಗೂ ಮಕ್ಕಳ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇರುವಂತಹ ಕೆಲ ಭ್ರಷ್ಟ ಅಧಿಕಾರಿಗಳು ಮೊಟ್ಟೆಗಳನ್ನ ಡೈರೆಕ್ಟ್ ಆಗಿ ತಮ್ಮ ಮನೆಗೆ ಸಪ್ಲೈ ಆಗ್ತಾ ಇರೋದು ಖಚಿತವಾಗಿದೆ ನೋಡಿ. ಇನ್ನು ಮಕ್ಕಳಿಗೆ ಹಾಗೂ ಗರ್ಭಿಣಿ ಸ್ತ್ರೀಯರಿಗೆ ಕೊಡಬೇಕಾದಂತಹ ಮೊಟ್ಟೆಗಳನ್ನ ಇದೀಗ ಕಡಿಮೆ ಪ್ರಮಾಣದಲ್ಲಿ ನೀಡುತ್ತಿದ್ದಾರೆ. ಇನ್ನು ಅಂತಹ ಅಂಗನವಾಡಿ ಕೇಂದ್ರಗಳ ಮೇಲ್ವಿಚಾರಕರ ಮೇಲೆ ಹಾಗೂ ಮೊಟ್ಟೆ ವಿತರಕರ ಮೇಲೆ ಸೂಕ್ತ ಕಾನೂನಿನ ಕ್ರಮವನ್ನ ಜರುಗಿಸಿ ಫಲಾನುಭವಿಗಳಿಗೆ ನ್ಯಾಯ ಒದಗಿಸಿಕೊಡ್ತಾರೋ ಇಲ್ಲವೋ ಅಂತ ಕಾದು ನೋಡಬೇಕಾಗಿದೆ. ಕೆಪಿ ನ್ಯೂಸ್ಗೆ ಸಿದ್ದೇಶ್ವರ್ ಹಚ್ನಾಳೆ ಬರೆದು. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಪಿ ನ್ಯೂಸ್ 24/7. ಧನ್ಯವಾದಗಳು. ಸರ್ ಅದು ಬಂದ್ರಿ 4 ತಾರೀಕಿಗೆ ಸರ್ ನಿಂದ್ರ ಇದು ಇಲ್ಲ ಸರ್ ತಿಳ್ಕೊಳಕ್ಕೆ ಬೇರೆ ಅಂಗನವಾಡಿ ಸರ್ ನಮ್ಮನ್ನ ಹೇಳಿಸಿ ನಮ್ಮ ತಗೊಂಡಿದ್ರು ಸರ್. ಹೇಳ ಬರೋದು ಸರ್ ಈಗ ಅದೇ ಪ್ರಾಬ್ಲಮ್ ಸರ್. ಸರ್ ಕೊಟ್ಟಿನ್ರಿ ಸರ್ ಎಲ್ಲರಿಗೂ ಸರ್. ಅದೇ ತಾರೀಕಿಗೆ ಸರ್ 22 ತಾರೀಕಿಗೆ ಸರ್. ಮೊದಲ ರೇಷನ್ ಒಂದು ತಿಂಗಳಿಗೆ ಹಾಕ್ಬೇಕು ಸರ್. ಅದು ಹನಿ ಪೌಡರ್ ಬಂದಿಲ್ಲ ಸರ್ ಮೊದಲು. ಈಗ 2 ತಿಂಗಳು ಬರ್ತಾರೆ ಎಲ್ಲ ಕೇಳಿದ್ರು ಸರ್. ಎಲ್ಲ ಕಡೆ ಕೇಳಿದೆ, ಮೀಟಿಂಗ್ನಾಗ ಭೀ ಕೇಳಿದ್ರು ಸರ್. ಅದೇ ಮ್ಯಾಲಿಂದ ಬಜೆಟ್ ಇಲ್ಲ ಅಂದಿಲ್ಲ, ಹಾಕ್ತಂದಾರ ಅನ್ಕೋತ ಬಂದಾರ. ಸೆಪ್ಟೆಂಬರ್ ಬಂದ ಸರ್, ಅಕ್ಟೋಬರ್ದಾಗ ಬಂದಿದ್ರು ಸರ್, ನವೆಂಬರ್ದಾಗ ಬಂದಿದ್ರು. ಈಗ ನೋಡ್ರಿ ಸರ್ ಇಲ್ಲಿ ಹಾಲಿ ಪೌಡ್ರ್ ಇದ್ದಿತ್ತು ಸರ್. ಈಗ ಸರ್ ಹ್ಯಾಂಗೆ ಕಂಟಿನ್ಯೂ ಬಂದ ಸರ್. ಹಾಲಿ ಪೌಡ್ರ್ ಬಂದಿಲ್ಲ ಅವು ಸರ್. ಅದು ಏನು ಅವಾಗ ನೋಡಿ ಸರ್, ಅದು ಮಕ್ಕಳು ಊಟನೇ ಮಾಡ್ತಾ ಇದ್ರಿ ಸರ್. ಅದು ಪುಷ್ಟಿ ಕೊಟ್ಟಿಲ್ರಿ ಸರ್. ಅದು ತಿಂಗಳು ಸರ್, ಈ ತಿಂಗಳು ಕೊಟ್ಟ. ಒಂದ್ಸಲ ಒಂದೊಂದ್ಸಲ ಬಂದಿಲ್ರಿ ಸರ್. ಅದು ಇದು ಸೆಪ್ಟೆಂಬರ್ ಅದು ಸರ್. ಅದು ಸರ್ ಮನೆಗೆ ಕೊಡೋದದ ರೀ ಪುಷ್ಟಿ THR ಸರ್. ಅದು ಮನೆಗೆ ಹೋಗಿ ಸರ್ ಮನೆಗೆ ಇದು ಇದ್ರಾಗ ಬಂದಿಲ್ರಿ ಸರ್. ಇದು ಸೆಪ್ಟೆಂಬರ್ ತಿಂಗಳು ಸರ್. ಮ್ಯಾಲಿಂದ ಬಂದಿಲ್ರಿ. ಈಗ ಏನ್ ಮಾಡ್ಬೇಕು ಸರ್? ಹಾಂ ಸರ್. ಇಲ್ಲ ರೀ ಸರ್, ಇದು ಮನೆಗೆ ಕೊಡೋದು ಅಷ್ಟೇ ಅದ್ರಿ ಸರ್. ಅಂಗನವಾಡಿ ಮಾಡೋದಿಲ್ಲ ರೀ ಸರ್. 3ರಿಂದ 6 ವರ್ಷ 6 ತಿಂಗಳು 3 ಅದ ಸರ್. ಇದು 3ರಿಂದ 6 ವರ್ಷ ಅದ ಸರ್. ಅದು ಬಂದಿಲ್ರಿ. ಅವ್ರು ಹಾಕ್ಯಾರ ಕಟ್ಟೆ ಲಡ್ಡು ಬಂದ ಸರ್ ಬೆಳಗ್ಗೆ. ಅದು ಸರ್ ಅದು ಇದು ಗರ್ಭಿಣಿ ಮಾಡ್ತೀವಿ ಸರ್. ಅವ್ರಿಗೆ ಕೊಟ್ಟಿಲ್ರಿ ಸರ್. ಅವ್ರು ಕೊಟ್ಟಿರು ಒಂದು ಪ್ಯಾಕೆಟ್ ಬೇಕ್ರಿ. 2 ಪ್ಯಾಕೆಟ್ ಒಂದೇ ಪ್ಯಾಕೆಟ್ ಕೊಟ್ಟರಿ ಸರ್. ನಮ್ಮಲ್ಲಿ ಬರೋದೇ ಗರ್ಭಿಣಿಗೆ ಒಂದು ಸರಿ, ಮಕ್ಕಳಿಗೆ ಒಂದು ರೀ ಸರ್. ಇಲ್ರಿ ಸರ್, ಒಂದೇ ಕೊಟ್ಟರಿ ಮಕ್ಕಳಿಗೆ ಸರ್. ಅವರು ಜೀರನೇ ಹಾಕ್ಯಾರ್ರಿ ಇಲ್ಲ ಅಂತೇಳಿ. ಸೆಪ್ಟೆಂಬರ್ ಅದು ಸರ್. ಈ ತಿಂಗಳಿಗೆ ಸೆಪ್ಟೆಂಬರ್ದಾಗ ರೀ ಸರ್. ಮ್ಯಾಲಿಂದು 5, 10, 15, 16 ಸರ್. ಅದು 90, 106 ಸರ್. 120 ಸರ್. ಇಲ್ಲ ಸರ್, ಕೊಟ್ಟಿದ್ದಾರೆ ಸರ್. ಸರ್ ಉಳಿದ ಕಟ್ಟಿ ಎಲ್ಲ ಬರೋಬರ್ ಸರ್. ಸರ್ ಪೈಲಿ ಬಾರ್ ಕೈ ಜೋಡ್ ಹೇಳ್ತಾರೆ ಸರ್. ಈ ಪೈಲಿ ಬಾರಿ ದಂಡ ಮಾಡಿದ ಮತ್ತು ಒಂದ್ಸಲ ಮಾಡಿ ಅವ ಬರಬ್ರಿ ಸರ್. ಸರ್ ಹೇಳಿ ಸರ್. ಇಲ್ಲ ಮೊದಲಿನ ಅಲ್ತೀರಿ ಸರ್. ಇಲ್ಲ ಸರ್, ಬ್ಯಾಲೆನ್ಸ್ ಎಷ್ಟದ ಅಷ್ಟೇ ತಗೊಂತ ಹೇಳ್ಯಾರಿ ಮೇಡಮ್ ಅವರು. ಮೊದಲೇ ಅವು ಎಷ್ಟವಾದ ಹೆಚ್ಚಿಗೆ ತಗೋಬೇಡ್ರಿ, ಬ್ಯಾಲೆನ್ಸ್ ಇದ್ದು ಅಂದ್ರೆ ಭಾಳ ಆಗ್ಲತ್ತ, ಕಮ್ಮಿಯಿಂದ ತಗೋರಿ ಅಂತ ಹೇಳ್ಯಾರಿ. ಇಲ್ಲ ಸುಪ್ರೀದರ್ ಮೇಡಮ್ ಸರ್. ಸರ್ 210 ರೀ ಸರ್. ಸರ್ ಅದೇ ಬ್ಯಾಲೆನ್ಸ್ ಇದೆ. ಅದು ಬರೋಬರ್ ಸರ್. ನಾವು ಇದ್ದೀನಿ ಹೇಳ್ಬೇಕಲ್ಲ. ಒಪ್ಕೊತೀನಿ ಸರ್, ಒಪ್ಪಲೇಬೇಕು ಸರ್. 210 ಇಲ್ಲ ಸರ್. ಸರ್ ಸ್ವಲ್ಪ 2 ಸರ್ ಬ್ಯಾಲೆನ್ಸು ಚಿಟ್ಟಿ 40,000 ಚಿಟ್ಟಿ ಕೊಟ್ಟಿತ್ತು. ಇದು ನಾವು ಇಲ್ಲ ಸರ್, ನಮ್ಮಲ್ಲಿ ಬಂದಿದ್ದು ರಸೀದಿ ಎಲ್ಲ ಹಚ್ಚಿದ್ರಿ ಸರ್. ಹಚ್ಕೊಂಡಿದ್ದೇನೆ ಸರ್. ಎಲ್ಲಿ ಯಾವಾಗ ಭೀ ಹೇಳ್ತಿದ್ರಿ ಸರ್. ಇಲ್ಲ ಸರ್, ರಸೀದಿ ಸರ್. 22 ತಾರೀಕಿಗೆ ಬಂದ್ರಿ. 22 ಬಂದ. ಅದು ಬಂದಿಲ್ರಿ ಸರ್. ಒಂದು ಅಪ್ಲೈ 4 ತಾರೀಕಿಗೆ
22ಕ್ಕೆ ಬಂದ ಸರ್. ಹಾಂ ಯಾವಾಗ ಹೋದ ತಿಂಗಳ ಹಾಂ ಸರ್ 22ಕ್ಕೆ ರೀ ಇದು. 22 ಅಂದ್ರೆ ಹೋದ ತಿಂಗಳಮ್ಮ. ಹಾಂ ಸರ್ ಯಾವಾಗ ಬಂದ? 22 ತಾರೀಕಿಗೆ ಸರ್. ಹಾಂ ಸರ್ ಈಗ ಗೊತ್ತೇ ಬಂದವನು. ಹಾಂ ಒಂದು ತಿಂಗಳು ಅದ ಸರ್ 22 ತಾರೀಕು ಅಂದ್ರೆ ಸರ್ ಕೊಡೋದಲ್ಲತ್ತೀರಿ ಸರ್. ಸರ್ ನಾವು ಅದು ಎಷ್ಟು ಬಂದ ಅಷ್ಟು ಮೊದಲೇ ಕೊಟ್ಟಾಕಿದ್ದೇವ್ರಿ ಸರ್. ಮತ್ತೆ ನೆಕ್ಸ್ಟ್ ಬಂದಿಲ್ರಿ ಸರ್, ಅದು ಕೊಟ್ಟಿಲ್ಲ. ಈಗ ಮೆಂಟೇನ್ ಅಲ್ಲ ಸರ್, ತಿಂಗಳಿಗೆ ಒಂದ್ಸಲ ನಾವು ಪೂರಾನೇ ಮನೆಗೆ ಕೊಟ್ಟಿದ್ದೇವ್ರಿ ಸರ್. ಇನ್ನು ನಡು ಕೂಸೋದಿಲ್ಲ ಅಂತೇಳಿ 15 ದಿವ್ಸಕ್ಕೊಮ್ಮೆ ಅಂತೇಳಿ. ಈಗ ಬರೋದ ಮೇಲೆ ಏನು ಮಾಡ್ಬೇಕ್ರಿ ಸರ್? ಈಗ ಅದು ಸರ್ ನಂಗೆ ಅದಕ್ಕೆ ಅಂತಿದೆ. ಅದು 22 ತಾರೀಕಿಗೆ ಒಂದ ಸರ್ ಮನೆಗೆ ಕೊಟ್ಟಿದ್ದೇವ್ರಿ ಅವ್ರಿಗೆ.